ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ದಿನಾಂಕ 3/10/2024ರಂದು ಕೆಇಎ ಅವರು ನಡೆಸಿದ 402 ಹುದ್ದೆಗಳ ಸಿವಿಲ್ PSI ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 2ರ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಕೀ ಉತ್ತರಗಳು ರಾಜ್ಯದಲ್ಲಿನ ಒಂದು ಪ್ರತಿಷ್ಠಿತ ತರಬೇತಿ ಸಂಸ್ಥೆಯವರು ನುರಿತ ಅನುಭವಿ ತಜ್ಞರಿಂದ ಸಿದ್ಧಪಡಿಸಿದ ಕೀ ಉತ್ತರಗಳು ಆಗಿವೆ. ಪ್ರಶ್ನೆ ಸಂಖ್ಯೆ 1. 10 - 2 + 9 × 2 / 4 = 19 ಸಮೀಕರಣವು ಸರಿ ಹೊಂದಬೇಕಾದರೆ ಯಾವ ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕು? ಸರಿಯಾದ ಉತ್ತರ ಆಪ್ಷನ್ 1 ಮೈನಸ್ ಮತ್ತು ಡಿವೈಡೆಡ್ ಬೈ. ಪ್ರಶ್ನೆ ಸಂಖ್ಯೆ 2. ಈ ಕೆಳಗಿನ ಸರಣಿಯಲ್ಲಿರುವ ಒಂದು ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈ ಸರಣಿಯಲ್ಲಿನ ಒಂದು ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸರಿಯಾದ ಉತ್ತರ ಆಪ್ಷನ್ 1 291 ತಪ್ಪಾದ ಸಂಖ್ಯೆಯಾಗಿದೆ. ಪ್ರಶ್ನೆ ಸಂಖ್ಯೆ 150 ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ನಲ್ಲಿ, 50 ಅಕೌಂಟ್ಸ್ನಲ್ಲಿ, 30 ಕಾಸ್ಟಿಂಗ್ನಲ್ಲಿ, 30 ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ ಎರಡರಲ್ಲೂ, 32 ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ, 35 ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ ಮತ್ತು 25 ವಿದ್ಯಾರ್ಥಿಗಳು ಎಲ್ಲ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸರಿಯಾದ ಉತ್ತರ ಆಪ್ಷನ್ 1 53 ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 4. ಒಬ್ಬ ವ್ಯಕ್ತಿ ಎಸ್ಕಲೇಟರ್ನಲ್ಲಿ ಪ್ರತಿ ಸೆಕೆಂಡಿಗೆ 40 ಹೆಜ್ಜೆಗಳ ವೇಗದಲ್ಲಿ ನಡೆದು 15 ಸೆಕೆಂಡ್ಗಳಲ್ಲಿ ಇನ್ನೊಂದು ತುದಿಯನ್ನು ತಲುಪುತ್ತಾನೆ. ಹಿಂತಿರುಗುವಾಗ ಅದೇ ವೇಗದಲ್ಲಿ ನಡೆಯುತ್ತಾ 45 ಸೆಕೆಂಡ್ಗಳಲ್ಲಿ ಆರಂಭಿಕ ಸ್ಥಳವನ್ನು ತಲುಪಿದರೆ ಎಸ್ಕಲೇಟರ್ನಲ್ಲಿರುವ ಮೆಟ್ಟಲುಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 2 90 ಮೆಟ್ಟಿಲುಗಳು. ಪ್ರಶ್ನೆ ಸಂಖ್ಯೆ 5. ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು -14 ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆಯು -22ರಷ್ಟು ಕಡಿಮೆಯಾಗುತ್ತದೆ. ಹಾಗಾದರೆ ಆದಾಯದ ಮೇಲೆ ಇದು ಬೀರುವ ಪರಿಣಾಮ ಏನು? ಸರಿಯಾದ ಉತ್ತರ ಆಪ್ಷನ್ 1 10.18ರಷ್ಟು ಇಳಿಕೆ. ಪ್ರಶ್ನೆ ಸಂಖ್ಯೆ 6. ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು ಅನುತ್ತೀರ್ಣರಾಗಲು ಬೇಕಾದ ಕನಿಷ್ಠ ಶೇಕಡಾವಾರು ಫಲಿತಾಂಶ ಅನುಕ್ರಮವಾಗಿ 35% ಮತ್ತು 45% ಆಗಿರುತ್ತದೆ. ಒಬ್ಬ ಹುಡುಗನು 280 ಅಂಕ ಪಡೆದರೂ 80 ಅಂಕಗಳ ಅಂತರದಿಂದ ಅನುತ್ತೀರ್ಣನಾಗುತ್ತಾನೆ. ಹಾಗಾದರೆ ಒಂದು ಹುಡುಗಿಯು ಪರೀಕ್ಷೆಯಲ್ಲಿ 108 ಅಂಕ ಗಳಿಸಿದರೆ ಉತ್ತೀರ್ಣರಾಗಲು ಇನ್ನೂ ಎಷ್ಟು ಹೆಚ್ಚಿನ ಅಂಕಗಳನ್ನು ಪಡೆಯಬೇಕು? ಸರಿಯಾದ ಉತ್ತರ ಆಪ್ಷನ್ 3 160 ಅಂಕಗಳು. ಪ್ರಶ್ನೆ ಸಂಖ್ಯೆ 7. 10 ಸಂಖ್ಯೆಗಳ ಸರಾಸರಿ 40 ಆಗಿದೆ. ನಂತರ 18 ಮತ್ತು 21 ಸಂಖ್ಯೆಗಳನ್ನು 81 ಮತ್ತು 12 ಎಂದು ತಪ್ಪಾಗಿ ಓದಲಾಗಿದೆ ಎಂದು ಕಂಡುಬರುತ್ತದೆ. ಹಾಗಾದರೆ 10 ಸಂಖ್ಯೆಗಳ ಸರಿಯಾದ ಸರಾಸರಿ ಎಷ್ಟು? ಆಪ್ಷನ್ 2 34.6. ಪ್ರಶ್ನೆ ಸಂಖ್ಯೆ 8. ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ 12 ಅರ್ಜಿದಾರರಲ್ಲಿ 5 ಮಹಿಳೆಯರು ಮತ್ತು 10 ಪುರುಷರು ಇದ್ದಾರೆ. ಕೆಲಸಕ್ಕೆ 2 ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಬಯಸಲಾಗಿದೆ. ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆಯಾಗುವ ಸಂಭವನೀಯತೆ ಎಷ್ಟು? ಕನಿಷ್ಠ ಒಬ್ಬರಾದರೂ ಮಹಿಳೆಯಾಗುವ ಸಂಭವನೀಯತೆ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ 1 7/4. ಪ್ರಶ್ನೆ ಸಂಖ್ಯೆ 9. ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳಿದ್ದು ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಾಗಿರುವ ಉತ್ತರಗಳು, 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯವಿರುವ ಉತ್ತರಗಳು ಮತ್ತು ಉಳಿದ 1 ಪ್ರಶ್ನೆಗೆ 5 ಸಾಧ್ಯವಿರುವ ಉತ್ತರಗಳು ಇದ್ದರೆ ಎಲ್ಲ ಪ್ರಶ್ನೆಗಳಿಗೆ ಒಟ್ಟು ಎಷ್ಟು ಸಾಧ್ಯವಿರುವ ಉತ್ತರಗಳು ಇರುತ್ತವೆ? ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 10.
3000763ರ ಘನಮೂಲವು 67 ಆದರೆ ಈ ಮೂರು ಸಂಖ್ಯೆಗಳ ಇದರ ಬೆಲೆಯು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ 4 7.437. ಪ್ರಶ್ನೆ ಸಂಖ್ಯೆ 11. ಒಂದು ಚೌಕದ ಬಾಹುವನ್ನು ಅಳೆಯುವಾಗ ದೋಷಪೂರಿತವಾಗಿ 2% ಹೆಚ್ಚಾಗಿ ಅಳತೆ ನಮೂದಿಸಿದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಲ್ಲಿ ಉಂಟಾಗುವ ಶೇಕಡಾವಾರು ದೋಷವೆಷ್ಟು? ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಲ್ಲಿ ಉಂಟಾಗುವ ಶೇಕಡಾವಾರು ದೋಷವೆಷ್ಟು? ಸರಿಯಾದ ಉತ್ತರ ಆಪ್ಷನ್ 3 4.04. ಪ್ರಶ್ನೆ ಸಂಖ್ಯೆ 12. ಯಾವ ಆಕೃತಿಯು ಗುಂಪಿಗೆ ಸೇರಿಲ್ಲ ಎಂಬುದನ್ನು ಕಂಡುಹಿಡಿಯಿರಿ. ಯಾವ ಆಕೃತಿಯು ಗುಂಪಿಗೆ ಸೇರಿಲ್ಲ ಎಂಬುದನ್ನು ಕಂಡುಹಿಡಿಯಿರಿ. ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 13. 23ನೇ ಅಕ್ಟೋಬರ್ 2024 ದಿನಾಂಕವು ಬುಧವಾರವಾದರೆ 10ನೇ ಮಾರ್ಚ್ 2021 ವಾರದ ಯಾವ ದಿನವಾಗಿತ್ತು? ಆಪ್ಷನ್ 3 ಬುಧವಾರ. ಪ್ರಶ್ನೆ ಸಂಖ್ಯೆ 14. ಕೆಳಗೆ ನೀಡಿರುವ ಚಿತ್ರವನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡಿ ಚಿತ್ರದ ಆಧಾರದ ಮೇಲೆ ಪ್ರಶ್ನೆಯನ್ನು ಉತ್ತರಿಸಿ. ವೈದ್ಯರಾಗಿರುವ ಅಕ್ಷರಸ್ಥ ಪುರುಷರನ್ನು ಯಾವ ಭಾಗವು ತೋರಿಸುತ್ತದೆ? ಆಪ್ಷನ್ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 15. ಕೊಟ್ಟಿರುವ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿನ ಸ್ಥಳದಲ್ಲಿ ಸೇರಿಸಬೇಕಾದ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರ ಯಾವುದು? ಆಪ್ಷನ್ 1 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 16. 8 ಜನರು ABCDEFG ಮತ್ತು H ವೃತ್ತಾಕಾರದ ಚಿತ್ರದಲ್ಲಿ ತೋರಿಸಿದಂತೆ ಕೇಂದ್ರ ಬಿಂದುವಿಗೆ ಅಭಿಮುಖವಾಗಿ ಕುಳಿತಿರುತ್ತಾರೆ. ಇವರುಗಳು ತಮ್ಮ ಸ್ಥಳದಿಂದ 5ನೆಯ ಸ್ಥಳಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸಿದರೆ ಆಗ ಸರಿಯಾದ ಉತ್ತರ ಆಪ್ಷನ್ ಎ. ಎಯು ಆಗ್ನೇಯಕ್ಕೆ ಅಭಿಮುಖವಾಗಿರುತ್ತದೆ. ಎಯು ಆಗ್ನೇಯಕ್ಕೆ ಅಭಿಮುಖವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 17. ಒಂದು ನಿರ್ದಿಷ್ಟ ಕೋಡ್ನಲ್ಲಿ PN ಪೆನ್ TAN ಟ್ಯಾನ್ ಅನ್ನು 0 ಎಂದು ಬರೆದರೆ DEN COB ಅನ್ನು ಯಾವ ಕೋಡ್ನಿಂದ ಬರೆಯಬೇಕು? ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 18. ಅಸ್ಸಾಮಿನಲ್ಲಿರುವ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯಿ ಡಾಮ್ಸ್ ಕುರಿತಾಗಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ. ಮೊಯಿ ಡಾಮ್ಸ್ ಎಂದರೆ ಆತ್ಮಗಳ ಮನೆ ಎಂದರ್ಥ. ಇದು ಥಾಯ್ ಅಹೋಮ್ ಸಂಸ್ಕೃತಿಯ ಭಾಗ. ಈ ದಿಬ್ಬಗಳನ್ನು ಆರಂಭದಲ್ಲಿ ಮರದ ಕಟ್ಟಿಗೆಯಿಂದ ನಿರ್ಮಿಸಿ ಬಳಿಕ ಶಿಲೆ ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗುತ್ತದೆ. ಆಪ್ಷನ್ ಡಿ. ಥಾಯ್ ಅಹೋಮ್ ಜನರು ಚೆರಾಯ್ ಡಿಯೋವನ್ನು ತಮ್ಮ ಪ್ರಥಮ ನಗರವನ್ನಾಗಿ ಸ್ಥಾಪಿಸಿದರು ಮತ್ತು ರಾಜಮನೆತನ ಸ್ಮಶಾನವನ್ನಾಗಿ ರೂಪಿಸಿದರು. ಸರಿಯಾದ ಉತ್ತರ ಆಪ್ಷನ್ 3. ಎ, ಬಿ ಮತ್ತು ಡಿ ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 19. ಭಾರತೀಯ ಸಮರ ಕಲೆ ಮಾರ್ಷಿಯಲ್ ಆರ್ಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ? ತೋಡಾ ಮಧ್ಯಪ್ರದೇಶ. ಈ ಜೋಡಿಯು ಸರಿಯಾಗಿಲ್ಲ. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 20. ಈ ಕೆಳಕಂಡ ಜಾನಪದ ಹಾಡುಗಳನ್ನು ಸಂಬಂಧಿಸಿದ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 4. ಸೋಹಾರ್ ಬಿಹಾರ್ ರಾಜ್ಯ, ವಿಲ್ಲುಪಾಟು ತಮಿಳುನಾಡು, ಭೂತಹಾಡು ಕೇರಳ, ಝಾರಿ ಹಿಮಾಚಲ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 21. ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತೆ 23 ಅರ್ಹ ಭಾಷೆಗಳ ಪೈಕಿ ಈ ಕೆಳಕಂಡ ಯಾವ ಭಾಷೆಗಳು ಇದುವರೆಗೆ ಈ ಪ್ರಶಸ್ತಿಯನ್ನು ಪಡೆದಿವೆ? ಸರಿಯಾದ ಉತ್ತರ ಆಪ್ಷನ್ 3. ಎ, ಬಿ ಮತ್ತು ಇ ಸರಿಯಾಗಿವೆ.
ಎ, ಬಿ ಮತ್ತು ಇ ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 22. 2024ರ ಐಸಿಸಿ ಪುರುಷರ T20 ವಿಶ್ವಕಪ್ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಆಪ್ಷನ್ 3 ಸರಿಯಾದ ಉತ್ತರ ಎ ಮತ್ತು ಡಿ. ಇದು ಐಸಿಸಿ ಪುರುಷರ T20 ವಿಶ್ವಕಪ್ನ 9ನೇ ಆವೃತ್ತಿಯಾಗಿತ್ತು ಹಾಗೂ ಜಸ್ಪ್ರೀತ್ ಬೂಮ್ರಾ ರವರು ಟೂರ್ನಮೆಂಟಿನ ಆಟಗಾರ ಪ್ರಶಸ್ತಿಯನ್ನು ಗಳಿಸಿದರು. ಪ್ರಶ್ನೆ ಸಂಖ್ಯೆ 23. ಭಾರತೀಯ ಕ್ರೀಡಾಪಟುಗಳು ಹಾಗೂ ಅವರಿಗೆ ಸಂಬಂಧಿಸಿದ ಕ್ರೀಡೆಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 3. ಮನಿಕಾ ಬಾತ್ರಾ ಟೇಬಲ್ ಟೆನಿಸ್, ಹರ್ಮನ್ ಪ್ರೀತ್ ಸಿಂಗ್ ಬಾಕ್ಸಿಂಗ್, ಚಿರಾಗ್ ಶೆಟ್ಟಿ ಬ್ಯಾಡ್ಮಿಂಟನ್ ಹಾಗೂ ಬಲರಾಜ್ ಪನ್ವಾರ್ ರೋಯಿಂಗ್. ಆಪ್ಷನ್ 3 ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 24. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಆಪ್ಷನ್ 2 ಸರಿಯಾದ ಉತ್ತರ. 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ ಅವಕಾಶವನ್ನು ತೆಗೆದುಹಾಕಿತು. ಪ್ರಶ್ನೆ ಸಂಖ್ಯೆ 25. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ. ಹೇಳಿಕೆ 1. ಅಕ್ವರ್ ಸಮಿತಿ ವರದಿ 1921 ಶಿಫಾರಸಿನ ಮೇರೆಗೆ 1924ರಲ್ಲಿ ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕಿಸಲಾಯಿತು. ಬಿ. ಹೇಳಿಕೆ 2. ಇದನ್ನು ಪ್ರತ್ಯೇಕಗೊಳಿಸಿದ ಉದ್ದೇಶವೆಂದರೆ ರೈಲ್ವೆ ಹಣಕಾಸಿನಲ್ಲಿ ನಮ್ಯತೆಯನ್ನು ತರುವುದಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 1. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 26. ಕೊಪೆನ್ನನ ವಾಯುಗುಣ ವರ್ಗೀಕರಣ ಭಾರತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಯನ್ನು ಪರಿಗಣಿಸಿ. ಸರಿಯಾದ ಉತ್ತರ ಆಪ್ಷನ್ 4. ಎ, ಬಿ, ಸಿ ಸರಿಯಾಗಿವೆ. ಕೋರಮಂಡಲ್ ಎಎಸ್, ಪಶ್ಚಿಮ ತೀರ AMW, ರಾಜಸ್ಥಾನದ ಉಷ್ಣ ಮರುಭೂಮಿ BSHW. ಪ್ರಶ್ನೆ ಸಂಖ್ಯೆ 27. ಬಚಾವತ್ ಆಯೋಗ ನ್ಯಾಯಮಂಡಳಿ ಟ್ರಿಬ್ಯುನಲ್ 1973ರಲ್ಲಿ ತನ್ನ ಅಂತಿಮ ತೀರ್ಪಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೃಷ್ಣಾ ನದಿ ನೀರಿನಲ್ಲಿ ಎಷ್ಟು ಹಂಚಿಕೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ 3. 911 TMC ನೀರನ್ನು ಕರ್ನಾಟಕಕ್ಕೆ ಹಂಚಿಕೆ ಮಾಡಿದೆ. ಪ್ರಶ್ನೆ ಸಂಖ್ಯೆ 28. ಯುರೋಪಿನ ಕೆಲವು ಪ್ರಮುಖ ನದಿಗಳು ಮತ್ತು ಅವುಗಳು ಹೋಗಿ ಸೇರುವ ಸಮುದ್ರದ ಹೆಸರನ್ನು ಕೆಳಗೆ ಕೊಡಲಾಗಿದೆ. ಪಟ್ಟಿಯಲ್ಲಿ ಅವುಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 1. ರೈನ್ ನದಿ ಉತ್ತರ ಸಮುದ್ರ ನಾರ್ತ್ ಸಿ, ರೋನ್ ನದಿ ಕಪ್ಪು ಸಮುದ್ರ ಬ್ಲ್ಯಾಕ್ ಸಿಗೆ ಸೇರುತ್ತದೆ. ಹಾಗೆ ವೋಲ್ಗಾ ನದಿಯು ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರುತ್ತದೆ. ಒನೆಗಾ ನದಿಯು ಬಿಳಿ ಸಮುದ್ರ ವೈಟ್ ಸಿಗೆ ಸೇರುತ್ತದೆ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 29. ಸೌರ ವಿದ್ಯುತ್ ಸ್ಥಾವರಗಳ ಕುರಿತಾಗಿ ಈ ಕೆಳಕಂಡ ಅಂಶವನ್ನು ಪರಿಗಣಿಸಿ. ಮೇಲಿನವುಗಳಲ್ಲಿ ಯಾವ ಸ್ಥಳಗಳು ಕರ್ನಾಟಕದಲ್ಲಿವೆ? ಕೊಟ್ಟಿರುವ ಆಪ್ಷನ್ನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಅಥವಾ ಸರಿಯಾಗಿ ಕೋಡನ್ನು ಕೊಟ್ಟಿರುವುದಿಲ್ಲ. ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಬರುವ ಸಂಭವವಿದೆ. ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಬರಬಹುದು. ಮುಂದಿನ ಪ್ರಶ್ನೆ ಸಂಖ್ಯೆ 30. ಕಾಳಿ ನದಿ ಕಣಿವೆಯಲ್ಲಿರುವ ಜಲ ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಮೂಲ ಸ್ಥಾನದಿಂದ ಅಂತಿಮ ಹಂತದವರೆಗೆ ಯಾವ ಅನುಕ್ರಮಣಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2. ಸೂಪಾ, ನಾಗಝರಿ, ಕೊಡಸಳ್ಳಿ ಮತ್ತು ಖದ್ರಾ. ಪ್ರಶ್ನೆ ಸಂಖ್ಯೆ 31. ಕೆಳಗೆ ನೀಡಿರುವ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ. ಪಟ್ಟಿ 1 ಸಂಸ್ಥೆಗಳು, ಪಟ್ಟಿ 2 ನಗರಗಳು. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಸೆಂಟರ್ ಫಾರ್ ಆರಿಡ್ ಝೋನ್ ಶುಷ್ಕ ಪ್ರದೇಶ ರಿಸರ್ಚ್ ಇನ್ಸ್ಟಿಟ್ಯೂಟ್.
ಜೋಧಪುರದಲ್ಲಿದೆ. ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಟೆಕ್ನಾಲಜಿ, ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಸೈನ್ಸ್ ಟೆಕ್ನಾಲಜಿ ಇರುವುದು ಬೆಂಗಳೂರಿನಲ್ಲಿ. ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ಸಂಸ್ಥೆ ಇರುವುದು ರಾಂಚಿಯಲ್ಲಿ. ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇರುವುದು ಅಲಹಾಬಾದ್ನಲ್ಲಿ. ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಪ್ರಶ್ನೆ ಸಂಖ್ಯೆ 32. ಈ ಕೆಳಗೆ ನೀಡಿರುವ ಬುಡಕಟ್ಟುಗಳ ಪೈಕಿ ಯಾವ ಬುಡಕಟ್ಟು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ 4, ಜಾನ್ಸರಿ, ಮಹಾರಾಷ್ಟ್ರ. ಇದು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ. ಪ್ರಶ್ನೆ ಸಂಖ್ಯೆ 33. ಕರ್ನಾಟಕ ರಾಷ್ಟ್ರೀಯ ಉದ್ಯಾನಗಳ ಕುರಿತಾಗಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಆರಿಸಿ. 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಕೇವಲ ಎ ಮತ್ತು ಬಿ ಸರಿ. ಮೊಯಾರ್ ನದಿಯು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದ ಮೂಲಕ ಹರಿದು ಹೋಗುತ್ತದೆ. ಹಾಗೂ ಆಪ್ಷನ್ ಬಿ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ಬಿಆರ್ ಹಿಲ್ಸ್ ಮತ್ತು ಸತ್ಯಮಂಗಲ ಅರಣ್ಯವನ್ನು ಜೋಡಿಸುವ ಆನೆಗಳಿಗಾಗಿನ ವನ್ಯಜೀವಿ ಕಾರಿಡಾರ್ನ ಭಾಗವಾಗಿದೆ. ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 34. ಈ ಕೆಳಕಂಡ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಈ ಪ್ರಶ್ನೆಗೂ ಸಹ ಸರಿಯಾದ ಉತ್ತರದ ಆಪ್ಷನ್ ಇರದೇ ಇರುವುದರಿಂದ ಗ್ರೇಸ್ ಮಾರ್ಕ್ಸ್ ಬರುವ ಸಂಭವವಿದೆ. ಈ ಪ್ರಶ್ನೆಗೂ ಗ್ರೇಸ್ ಮಾರ್ಕ್ಸ್ ಬರಬಹುದು. ಪ್ರಶ್ನೆ ಸಂಖ್ಯೆ 35. ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಹೇಳಿಕೆಗಳನ್ನು ನೀಡಲಾಗಿದೆ. 1. ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನವು ಅಸಮರ್ಪಕ ಪ್ರತಿಫಲನಕ್ಕೆ ಉದಾಹರಣೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ. ಹೇಳಿಕೆ 1 ತಪ್ಪಾಗಿದೆ, ಆದರೆ 2 ಮತ್ತು 3 ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 36. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಆರ್ಥಿಕತೆಯಲ್ಲಿ ಕುಗ್ಗು ಪ್ರಸರಣ ಡಿಫ್ಲೇಷನ್ ಪ್ರವೃತ್ತಿಯ ಸಂದರ್ಭದಲ್ಲಿ ಸರ್ಕಾರ ತೆರಿಗೆ ದರ ಹೆಚ್ಚಿಸಬೇಕು. ಹೇಳಿಕೆ 2. ತೆರಿಗೆಯು ಕೋಶೀಯ ನೀತಿಯ ಪ್ರಮುಖ ಸಾಧನವಾಗಿದೆ. ಸರಿಯಾದ ಉತ್ತರ ಆಪ್ಷನ್ 2. 1ನೇ ಹೇಳಿಕೆ ತಪ್ಪಾಗಿದೆ, ಆದರೆ 2ನೇ ಹೇಳಿಕೆ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 37. ಒಂದು ವಸ್ತುವನ್ನು ಗುರುತ್ವಕ್ಕೆ ವಿರುದ್ಧವಾಗಿ ಬಿಂದು ಎ ನಿಂದ ಬಿಂದು ಬಿಗೆ 4 ವಿವಿಧ ದಾರಿಗಳಲ್ಲಿ ಎತ್ತಿರುವುದನ್ನು ತೋರಿಸಲಾಗಿದೆ. ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಡಿ ನಲ್ಲಿ ಮಾಡಿದ ಕೆಲಸ ಗರಿಷ್ಠವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 38. ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನ ಮಾಪನಗಳಲ್ಲಿ ಕೆಳಕಂಡಂತಿವೆ. ಸರಿಯಾದ ಉತ್ತರ ಆಪ್ಷನ್ 4, ಎ ಮತ್ತು ಸಿ ಸರಿಯಾಗಿದೆ. ಸೆಲ್ಸಿಯಸ್ ಮಾಪನ 0 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಹಾಗೆಯೇ ಕೆಲ್ವಿನ್ ಮಾಪನದಲ್ಲಿ 273 ಕೆಲ್ವಿನ್ ಘನೀಕರಣ ಬಿಂದು ಮತ್ತು 373 ಕೆಲ್ವಿನ್ ಕುದಿಯುವ ಬಿಂದು. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಪ್ರಶ್ನೆ ಸಂಖ್ಯೆ 39. ಲಘು ಪಾನೀಯಗಳನ್ನು ಸಾಧಾರಣವಾಗಿ ಪೆಟ್ ಬಾಟಲ್ಗಳಲ್ಲಿ ತುಂಬಿಡಲಾಗುತ್ತದೆ. ಈ ಪೆಟ್ ಪೂರ್ಣ ರೂಪವೇನು? ಸರಿಯಾದ ಉತ್ತರ ಆಪ್ಷನ್ 1, ಪಾಲಿಎಥಿಲೀನ್ ಟೆರಾಪ್ಥಲೇಟ್ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 40. ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾಗಿದೆ. ಎ, ಬಿ, ಸಿ ಮಾತ್ರ. CO2 ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ. CFCಗಳು
ಕ್ಲೋರೋಫ್ಲೋರೋಕಾರ್ಬನ್ಗಳು ಓಜೋನ್ ಪದರದ ದುರ್ಬಲಗೊಳ್ಳಲು ಕಾರಣವಾಗಬಹುದು. 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ಸರಿಯಾದ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 41. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 42. ಹೇಳಿಕೆ 1. ದ್ರವ್ಯಗಳ ರೋಧಕತೆಯು ವಸ್ತುಗಳ ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಹೇಳಿಕೆ 2. ರೋಧಕತೆಯು ಒಂದು ವಸ್ತುವಿನ ದ್ರವ್ಯದ ಗುಣಾತ್ಮಕ ಲಕ್ಷಣವಾಗಿದೆ. ಸರಿಯಾದ ಉತ್ತರ ಆಪ್ಷನ್ 4. ಹೇಳಿಕೆ 1 ತಪ್ಪಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 43. ಓರ್ವ ವ್ಯಕ್ತಿಯು ಹೆಚ್ಚಿದ ಜಾಗೃತ ಸ್ಥಿತಿ, ಕಣ್ಣುಗುಡ್ಡೆಗಳ ಹೊರಳಿಸುವಿಕೆ, ಕೂದಲು ನಿಮಿರುವಿಕೆ, ಬೆವರುವಿಕೆ ಇತ್ಯಾದಿ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಇವುಗಳು ತುರ್ತು ಸನ್ನಿವೇಶದಲ್ಲಿ ಉಂಟಾಗುವುದಾಗಿದ್ದು ಇದಕ್ಕೆ ಕಾರಣವಾದ ರಸದೂತಗಳೆಂದರೆ ಅಡ್ರಲಿನ್ ಮತ್ತು ನಾರ್ ಅಡ್ರಲಿನ್. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 44. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ರೋಗ ಮತ್ತು ಪಟ್ಟಿ 2ರಲ್ಲಿ ರೋಗದ ಕೊರತೆ. ಪ್ರಶ್ನೆ ಸಂಖ್ಯೆ 44. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ರೋಗ ಮತ್ತು ಯಾವ ಕೊರತೆಯಿಂದಾಗಿ ಉಂಟಾಗುತ್ತದೆ. ಕೊರತೆ ಪಟ್ಟಿ 2ರಲ್ಲಿ ಕೊರತೆ. ಗಾಯುಟರ್ ಅಯೋಡಿನ್ ಕೊರತೆಯಿಂದಾಗಿ ಬರುತ್ತದೆ. A4 ಯಾವುದರಲ್ಲಿ ಇಲ್ಲ. A4. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 1. ಅಕ್ರೋಮೆಗಾಲಿ ಬೆಳವಣಿಗೆ ರಸದೂತ. ಡಯಾಬಿಟಿಸ್ ಇನ್ಸಿಪಿಡಸ್ ವಾಸೋಪ್ರೆಸಿನ್. ಡಯಾಬಿಟಿಸ್ ಮೆಲ್ಲಿಟಸ್ ಇನ್ಸುಲಿನ್. ಸರಿಯಾದ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 45. ಮಾಲಿನ್ಯವನ್ನು ಕಡಿಮೆ ಮಾಡಲು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದ ನಿಷ್ಕಾಸದಿಂದ ಕಣುರೂಪಿ ವಸ್ತುಗಳನ್ನು ತೆಗೆದುಹಾಕಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಉಪಯೋಗಿಸಬಹುದಾಗಿದೆ. ಪ್ರಶ್ನೆ ಸಂಖ್ಯೆ 45ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಸ್ಥಾಯಿ ವಿದ್ಯುತ್ ಒತ್ತಾರಕ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ಪ್ರಶ್ನೆ ಸಂಖ್ಯೆ 46. ಈ ಕೆಳಗೆ ನೀಡಲಾಗಿರುವ ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳಿಗೆ ಪ್ರಶ್ನೆ ಸಂಖ್ಯೆ 46. ಈ ಕೆಳಗೆ ನೀಡಲಾಗಿರುವ ಪ್ರಮುಖ ನದಿಗಳು ಮತ್ತು ಅವುಗಳ ಉಪನದಿಗಳಿಗೆ ಸಂಬಂಧಿಸಿದಂತೆ ಪಟ್ಟಿ 1 ಮತ್ತು ಪಟ್ಟಿ 2 ಪರಿಗಣಿಸಿ ಹೊಂದಿಸಿ ಬರೆಯಿರಿ. ನದಿಗಳು ಮತ್ತು ಉಪನದಿಗಳು. ಕಾವೇರಿ ನದಿಯ ಉಪನದಿಗಳು ಹಾರಂಗಿ, ಹೇಮಾವತಿ ಮತ್ತು ಕಬಿನಿ. A4. ಗೋದಾವರಿ ನದಿಯ ಉಪನದಿ ಮಾಂಜ್ರಾ, ವಾರ್ಧಾ ಮತ್ತು ಇಂದ್ರಾವತಿ. B1. ಸರಿಯಾದ ಉತ್ತರ ಆಪ್ಷನ್ 2. ನರ್ಮದಾ ನದಿಯ ಉಪನದಿ ಹಿರಾನ್, ಬರ್ನಾ ಮತ್ತು ಶಖರ್. ಕೃಷ್ಣಾ ನದಿಯ ಉಪನದಿಗಳು ಕೊಯ್ನಾ, ಘಟಪ್ರಭಾ ಮತ್ತು ಭೀಮಾ. ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಪ್ರಶ್ನೆ ಸಂಖ್ಯೆ 47. ಸಮಶೀತೋಷ್ಣ ಹುಲ್ಲುಗಾವಲಿಗೆ ಸಂಬಂಧಿಸಿದಂತೆ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರ. ಬಿ ಮಾತ್ರ. ಪಂಪಾಸ್, ಪ್ರೈರಿ ಮತ್ತು ಡೌನ್ ಹುಲ್ಲುಗಾವಲು. 48. ಪ್ರಶ್ನೆ ಸಂಖ್ಯೆ 48. ರೋಗ ನಿರೋಧಕ ಹೈಬ್ರಿಡ್ ಸಸಿ ತಳಿಗಳಿಗೆ ಸಂಬಂಧಿಸಿದಂತೆ ಎ ರೋಗ ನಿರೋಧಕ ಗೋಧಿ ತಳಿಯಾಗಿದ್ದು, ಬಿ ರೋಗ ನಿರೋಧಕ ಗೋವಿನ ಜೋಳದ ತಳಿಯಾಗಿದ್ದು, ಸಿ ರೋಗ ನಿರೋಧಕ ಮೆಣಸಿನ ತಳಿಯಾಗಿದೆ. ಎ, ಬಿ ಮತ್ತು ಸಿ ಯನ್ನು ಗುರುತಿಸಿರಿ. 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. ಎ ಹಿಮಗಿರಿ, ಬಿ ಪೂಸಾ ಕೋಮಲ್, ಸಿ ಪೂಸಾ ಸದಾಬಹಾರ್. ಸರಿಯಾದ ಉತ್ತರ ಆಪ್ಷನ್ 4 ಆಗಿದೆ. ಸಂಖ್ಯೆ 49. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಹೇಳಿಕೆ 1. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೇಲೆ ಜಾರಿಸುವುದಕ್ಕಿಂತ ಉರುಳಿಸುವುದು ಸದಾ ಸುಲಭ. ಹೇಳಿಕೆ 2.
ಉರುಳಿಸುವಿಕೆಯ ಘರ್ಷಣೆಯು ಜಾರಿಸುವಿಕೆಯ ಘರ್ಷಣೆಗಿಂತ ಸಣ್ಣದಾಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 1. ಎರಡು ಹೇಳಿಕೆಗಳು ತಪ್ಪಾಗಿದೆ. ಪ್ರಶ್ನೆ ಸಂಖ್ಯೆ 50. ತುಕ್ಕು ಹಿಡಿಯುವುದನ್ನು ತಪ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಅದು ಹಣವನ್ನು ಉಳಿಸುತ್ತದೆ ಮಾತ್ರವಲ್ಲ, ಸೇತುವೆ ಕುಸಿದಂತಹ ಅವಘಡಗಳನ್ನು ಮತ್ತು ತುಕ್ಕು ಹಿಡಿದ ಪ್ರಮುಖ ಘಟಕಗಳು ವಿಫಲವಾಗುವುದನ್ನು ತಪ್ಪಿಸುತ್ತದೆ. ಲೋಹ ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಈ ಕೆಳಕಂಡ ಯಾವ ಮಾರ್ಗ ಸರಿಯಲ್ಲ? ಆಪ್ಷನ್ 4 ಸರಿಯಾದ ಉತ್ತರ. ಲೋಹವನ್ನು ಆಸಿಡ್ ಯುಕ್ತ ನೀರಿನಲ್ಲಿ ಇರಿಸುವುದು ಸರಿಯಾದ ಮಾರ್ಗವಲ್ಲ. ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಸರಿಯಾದ ಮಾರ್ಗವಲ್ಲ. ಪ್ರಶ್ನೆ ಸಂಖ್ಯೆ 51. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಭೂಗತ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಬಿ ಮತ್ತು ಸಿ ಮಾತ್ರ. ಉಷಾ ಮೆಹ್ತಾ ಪುಣೆಯಲ್ಲಿ ಭೂಗತ ರೇಡಿಯೋವನ್ನು ಪ್ರಾರಂಭಿಸಿದರು. ಭೂಗತ ಚಳುವಳಿಯು ಸಾರ್ವಜನಿಕ ನೈತಿಕ ಸ್ಥೈರ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಮಾರ್ಗದರ್ಶನ ನೀಡುವ ಗುರಿಯನ್ನು ಹೊಂದಿತ್ತು. ಬಿ ಮತ್ತು ಸಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 52. ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. 2 ಮಾತ್ರ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 53. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಮೇಲಿನ ಎಷ್ಟು ಪ್ರದೇಶಗಳನ್ನು 1956ರಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ಏಕೀಕೃತ ಕರ್ನಾಟಕದೊಂದಿಗೆ ವಿಲೀನಗೊಳಿಸಲಾಯಿತು? ಪ್ರಶ್ನೆ ಸಂಖ್ಯೆ 53ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮಾತ್ರ. ಈ ಮೇಲಿನವುಗಳಲ್ಲಿ 3 ಪ್ರದೇಶಗಳನ್ನು 1956ರಲ್ಲಿ ಮದ್ರಾಸ್ ಪ್ರಾಂತದಿಂದ ಏಕೀಕೃತ ಕರ್ನಾಟಕದೊಂದಿಗೆ ವಿಲೀನಗೊಳಿಸಲಾಯಿತು. ಪ್ರಶ್ನೆ ಸಂಖ್ಯೆ 54. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಸಂಘಟನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಈ ಮೇಲಿನ ಎಷ್ಟು ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿದೆ ಅಥವಾ ಯಾಗಿವೆ? 54ರ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ಆಪ್ಷನ್ 1 ಸರಿಯಾಗಿದೆ. 1 ಮಾತ್ರ. ಈ ಮೇಲಿನವುಗಳಲ್ಲಿ 1 ಹೇಳಿಕೆ ಮಾತ್ರ ಅಥವಾ 1 ಜೋಡಿಯು ಮಾತ್ರ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 55. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಈ ಮೇಲಿನ ಎಷ್ಟು ಪೋರ್ಚುಗೀಸ್ ಪ್ರವಾಸಿಗರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದರು? 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. 2 ಮಾತ್ರ. ಪ್ರಶ್ನೆ ಸಂಖ್ಯೆ 56. ಹೊಯ್ಸಳರ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಮೇಲಿನ ಎಷ್ಟು ದೇವಾಲಯಗಳು ಸರಿಯಾಗಿ ಹೊಂದಿಕೆಯಾಗಿವೆ? 56 ಪ್ರಶ್ನೆ ಸಂಖ್ಯೆ 56ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. 2 ದೇವಾಲಯಗಳು ಮಾತ್ರ ಸರಿಯಾಗಿ ಹೊಂದಿಕೆಯಾಗಿವೆ. ಪ್ರಶ್ನೆ ಸಂಖ್ಯೆ 57. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆರ್ಯಭಟೀಯ ಗುಪ್ತರ ಕಾಲದ ಗಣಿತಶಾಸ್ತ್ರ ಕೃತಿಯಾಗಿದೆ. ಖಗೋಳಶಾಸ್ತ್ರದ ಒಂದು ಕೃತಿಯಾದ ರೋಮಕ ಸಿದ್ಧಾಂತ ಈ ಕಾಲಕ್ಕೆ ಸೇರಿದೆ. ಲೋಹಗಾರಿಕೆಯು ಸ್ಥಾಪಿಸಿದ ಅಪಾರ ಪ್ರಗತಿಯಿಂದ ಹಲವಾರು ಕಂಚಿನ ಬುದ್ಧನ ಪ್ರತಿಮೆಗಳು ಎರಕ ಹೊಯ್ಯಲ್ಪಟ್ಟವು. ಗುಪ್ತರ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ಎ ಮತ್ತು ಬಿ ಸರಿಯಾದ ಹೇಳಿಕೆಗಳಾಗಿವೆ. ಎ ಮತ್ತು ಬಿ ಸರಿಯಾದ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 58. ಆದಿವಾಸಿ ದಂಗೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಈ ಮೇಲಿನ ಯಾವ ದಂಗೆಗಳು ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ ಸಂಭವಿಸಿವೆ? 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಎ, ಸಿ ಮತ್ತು ಡಿ ಮಾತ್ರ. ಕೋಲಾರ ದಂಗೆ, ಸಂತಾಲರ ದಂಗೆ ಮತ್ತು ಮುಂಡಾ ದಂಗೆಗಳು ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ ಸಂಭವಿಸಿವೆ. ಪ್ರಶ್ನೆ ಸಂಖ್ಯೆ 59. ಬೌದ್ಧ ಸಮ್ಮೇಳನಗಳು ಮತ್ತು ರಾಜ ಮನೆತನಗಳ ಆಶ್ರಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಅಥವಾ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಪ್ರಶ್ನೆ ಸಂಖ್ಯೆ 59. ಬೌದ್ಧ ಸಮ್ಮೇಳನಗಳು ಮತ್ತು ರಾಜ ಮನೆತನಗಳ ಆಶ್ರಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಈ ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಪ್ರಶ್ನೆ ಸಂಖ್ಯೆ 59ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3.
ಸಿ ಮತ್ತು ಡಿ ಮಾತ್ರ. ಮೂರನೇ ಬೌದ್ಧ ಸಮ್ಮೇಳನ ಮೌರ್ಯ ಸಾಮ್ರಾಜ್ಯ ಮತ್ತು ನಾಲ್ಕನೇ ಬೌದ್ಧ ಸಮ್ಮೇಳನ ಕುಶಾಣರ ರಾಜಮನೆತನದೊಂದಿಗೆ ಸಂಬಂಧಿಸಿದೆ. ಪ್ರಶ್ನೆ ಸಂಖ್ಯೆ 60. ರಾಜ ತರಂಗಿಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಮೇಲಿನ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿಯಾಗಿದೆ? 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಒಂದು ಮಾತ್ರ. ಮೇಲಿನವುಗಳಲ್ಲಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 61. ವಿಶ್ವ ಆರೋಗ್ಯ ಸಂಸ್ಥೆಯು ಮಂಕಿಪಾಕ್ಸ್ ಹರಡುವಿಕೆಯನ್ನು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯಾಗಿ ಘೋಷಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ABCD ಸರಿಯಾಗಿವೆ. ಮಂಕಿಪಾಕ್ಸ್ ವೈರಸ್ ಸಹ ಸಣ್ಣ ಸಿಡುಬು ಸ್ಮಾಲ್ ಪಾಕ್ಸ್ ವೈರಸ್ನ ಕುಟುಂಬಕ್ಕೆ ಸೇರಿದೆ. ಈ ರೋಗವು ಚರ್ಮದ ನೇರ ಸಂಪರ್ಕದಿಂದ ಹರಡುತ್ತದೆ. ಇದು ಕೂಡ ಪ್ರಾಣಿಗಳಿಂದ ಹರಡುವ ಕಾಯಿಲೆ. ಜೂನೋಟಿಕ್. ಮಂಕಿಪಾಕ್ಸ್ನ ರೂಪಾಂತರಗಳನ್ನು ಕ್ಲೈಡ್ಸ್ ಎಂದು ಕರೆಯಲಾಗುತ್ತದೆ. ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 62. ಇತ್ತೀಚೆಗೆ ಸುದ್ದಿಯಲ್ಲಿರುವ LK99ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ಕೊರಿಯಾ ದೇಶದ ವಿಜ್ಞಾನಿಗಳು ಹೇಳಿಕೊಂಡಿರುವಂತೆ ಇದು ಸೀಸ ಆಧಾರಿತ ಸಂಯುಕ್ತವಾಗಿದ್ದು ಅತಿ ಪ್ರವಾಹಕ ಗುಣಗಳನ್ನು ಹೊಂದಿದೆ ಎಂದು ಊಹಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 63. ಈ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರದೇಶಗಳು ಮತ್ತು ಸಂಬಂಧಿಸಿದ ರಾಷ್ಟ್ರಗಳು. 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಕೂರ್ಸ್ಕ್ ಪ್ರದೇಶವು ರಷ್ಯಾ ದೇಶಕ್ಕೆ ಸಂಬಂಧಿಸಿದೆ. ಟೈಗ್ರೆ ಪ್ರದೇಶವು ಇಥಿಯೋಪಿಯಾ ದೇಶಕ್ಕೆ ಸಂಬಂಧಿಸಿದೆ. ಸೈಂಟ್ ಮಾರ್ಟಿನ್ ದ್ವೀಪ ಪ್ರದೇಶವು ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದೆ. ಸೈಂಟ್ ಮಾರ್ಟಿನ್ ದ್ವೀಪವು ಬಾಂಗ್ಲಾ ಪ್ರದೇಶಕ್ಕೆ ಸಂಬಂಧಿಸಿದೆ. ಕಾಚಿನ್ ಪ್ರದೇಶವು ಮಯನ್ಮಾರ್ ರಾಷ್ಟ್ರಕ್ಕೆ ಸಂಬಂಧಿಸಿದೆ. ನಾಗೋರ್ನೋ ಕರಾಬಾಕ್ ಪ್ರದೇಶವು ಅಜರ್ಬೈಜಾನ್ ದೇಶಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 64. ಭಾರತ ಸರ್ಕಾರದ 2024-25ನೇ ಆಯವ್ಯಯಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 64ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡುವುದಾದರೆ ಆಪ್ಷನ್ 2 ಸರಿಯಾಗಿದೆ. ಎ ಮತ್ತು ಬಿ ಸರಿ. ಪೂರ್ವೋದಯ ಯೋಜನೆಯು ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಆಂಧ್ರಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳ ಅಭಿವೃದ್ಧಿಯನ್ನು ಗುರಿಯಾಗಿಸಿದೆ ಹಾಗೂ ಬಿಹಾರದ ಪಾಟ್ನಾವನ್ನು ಒಳಗೊಂಡಂತೆ ಅಮೃತ್ಸರ ಕೋಲ್ಕತ್ತಾ ಕೈಗಾರಿಕಾ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸುವ ಯೋಜನೆ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಬಿ ಸರಿ. ಪ್ರಶ್ನೆ ಸಂಖ್ಯೆ 65. ಪ್ರಧಾನಮಂತ್ರಿ ಜೀವನ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸರಿಯಾದ ಉತ್ತರ ಆಪ್ಷನ್ 1 ಎ ಮತ್ತು ಬಿ ಸರಿಯಾದ ಹೇಳಿಕೆ. ಎ ಮತ್ತು ಬಿ ಸರಿ. 2ನೇ ತಲೆಮಾರಿನ ಬಯೋ ಇಂಧನಕ್ಕೆ ಉತ್ತೇಜನ ನೀಡುವುದು ಇದರ ಗುರಿ. ಅದನ್ನು ಆಹಾರೇತರ ಕೃಷಿ ಉತ್ಪನ್ನ, ಕೃಷಿ ಕಳೆ ಅಥವಾ ತ್ಯಾಜ್ಯಗಳಿಂದ ಉತ್ಪಾದಿಸಲಾಗುತ್ತದೆ. ಈ ಯೋಜನೆಯಡಿ ಉತ್ಪಾದಿಸುವ ಎಥೆನಾಲ್ ಅನ್ನು ಕಡ್ಡಾಯವಾಗಿ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಮಿಶ್ರಣದ ಉದ್ದೇಶಕ್ಕಾಗಿ ನೀಡಬೇಕು. ಸರಿಯಾದ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 66. ಗೋಬೆಕ್ಲಿ ಟೇಪೆ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಈ ಪ್ರದೇಶ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ 1 ಟರ್ಕಿಯಲ್ಲಿನ ಪ್ರಾಚ್ಯ ವಸ್ತುಸ್ಥಳ. ಪ್ರಶ್ನೆ ಸಂಖ್ಯೆ 67. 2024ರಲ್ಲಿ ನಡೆದ 10ನೇ ಕರ್ನಾಟಕ ಬರ್ಡ್ ಫೆಸ್ಟಿವಲ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಎ ಮತ್ತು ಬಿ ಮಾತ್ರ.
ಈ ಕಾರ್ಯಕ್ರಮವನ್ನು ಕರ್ನಾಟಕ ಅರಣ್ಯ ಇಲಾಖೆ, ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್, ಕರ್ನಾಟಕ ಇಕೋ ಟೂರಿಸಂ ಅಭಿವೃದ್ಧಿ ನಿಗಮ ಜಂಟಿಯಾಗಿ ಆಯೋಜಿಸಿದ್ದವು. ಈ ಕಾರ್ಯಕ್ರಮವನ್ನು ಬಾಗಲಕೋಟೆಯ ಕೃಷ್ಣಾ ನದಿ ಪ್ರದೇಶದಲ್ಲಿ ಆಯೋಜಿಸಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 1 ಎ ಮತ್ತು ಬಿ ಮಾತ್ರ. ಪ್ರಶ್ನೆ ಸಂಖ್ಯೆ 68. 2023ರಲ್ಲಿ ರಚಿಸಲಾಗಿರುವ ಅಮಿತಾಬ್ ಕಾಂತ್ ಸಮಿತಿಯ ಉದ್ದೇಶವೇನು? ಸರಿಯಾದ ಉತ್ತರ ಆಪ್ಷನ್ 1 ಸ್ಥಗಿತಗೊಂಡಿರುವ ರಿಯಲ್ ಎಸ್ಟೇಟ್ ಯೋಜನೆಗಳನ್ನು ಪರಿಶೀಲಿಸಿ ಅವುಗಳನ್ನು ಪುನರಾರಂಭಿಸುವುದು. ಪ್ರಶ್ನೆ ಸಂಖ್ಯೆ 69. ಈ ಕೆಳಕಂಡ ಯಾವ ದೇಶಗಳು ಕ್ವಾಡ್ ಹಾಗೂ ಮಧ್ಯಪ್ರಾಚ್ಯ ಕ್ವಾಡ್ I2U2 ಎರಡರಲ್ಲೂ ಸದಸ್ಯತ್ವ ಹೊಂದಿದೆ? ಈ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. 69ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಸಿ ಸರಿಯಾದ ಉತ್ತರ. ಭಾರತ ಮತ್ತು USA. ಪ್ರಶ್ನೆ ಸಂಖ್ಯೆ 70. ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ 4 ಎ, ಬಿ, ಸಿ ಮತ್ತು ಡಿ ಸರಿ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು ಇದರ ಗುರಿ. ದೇಶದ ಕ್ರಿಟಿಕಲ್ ಮಿನರಲ್ ಸರಪಳಿಯ ಎಲ್ಲ ಹಂತಗಳನ್ನು ಅಂದರೆ ಅನ್ವೇಷಣೆ ಹಾಗೂ ಗಣಿಗಾರಿಕೆಯಿಂದ ಕಚ್ಚಾ ವಸ್ತುಗಳ ಸಂಸ್ಕರಣೆಯವರೆಗೆ ಮತ್ತು ಅಂತಿಮ ಉತ್ಪನ್ನದ ಮರುಬಳಕೆಯವರೆಗಿನ ಹಂತಗಳನ್ನು ಖಾತ್ರಿಪಡಿಸುವುದು. ಕ್ರಿಟಿಕಲ್ ಮಿನರಲ್ಗಳ ಮರುಬಳಕೆಗೆ ಉತ್ಪಾದನೆ ಆಧಾರಿತ ಉತ್ತೇಜನಗಳನ್ನು ನೀಡುವುದು. ಕ್ರಿಟಿಕಲ್ ಮಿನರಲ್ ಕ್ಷೇತ್ರದಲ್ಲಿ ಕೈಗಾರಿಕೆಗಳ ಬೇಡಿಕೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವುದು ಇದರ ಗುರಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 71. ಈ ಕೆಳಗಿನ ಸಂಸ್ಥೆಗಳ ಸ್ಥಾಪನೆಯನ್ನು ಪರಿಗಣಿಸಿ. ಮೈಸೂರು ವಿಶ್ವವಿದ್ಯಾಲಯ, ದಿ ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್, ಕರ್ನಾಟಕ ಸಾಹಿತ್ಯ ಪರಿಷತ್, ಮಿಥಿಕ್ ಸೊಸೈಟಿ. ಸರಿಯಾದ ಕಾಲಾನುಕ್ರಮಗತಿಯನ್ನು ಆರಿಸಿ. 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 DBCA. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 72. ಚೋಳರ ಶಾಸನಗಳಲ್ಲಿ ಉಲ್ಲೇಖಿಸಿರುವಂತೆ ವಿವಿಧ ರೀತಿಯ ಭೂಮಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. 72ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬ್ರಹ್ಮದೇಯ. ಶಾಲೆಗಳ ನಿರ್ವಹಣೆಗೆ ನೀಡಿದ ಭೂಮಿ. ದೇವಾಲಯಗಳಿಗೆ ನೀಡಿದ ಭೂದಾನ. ಪಲ್ಲಿ ಚಂದಂ. ಜೈನ ಸಂಸ್ಥೆಗಳಿಗೆ ನೀಡಿದ ಭೂದಾನ. ಶಾಲಾಭೋಗ. ಬ್ರಾಹ್ಮಣರಿಗೆ ನೀಡಿದ ಭೂದಾನ. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 73. ಪ್ರತಿಪಾದನೆ ಎ. ಮೊಹಮ್ಮದ್ ಘಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನು. ಕಾರಣ ಆರ್. ಅವನು ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪಿಸಲು ಬಯಸಿದ್ದನು. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಎ. ಹೇಳಿಕೆ ಎ ಸರಿಯಾಗಿದೆ, ಆದರೆ ಹೇಳಿಕೆ ಆರ್ ತಪ್ಪಾಗಿದೆ. ಪ್ರಶ್ನೆ ಸಂಖ್ಯೆ 74. ಈ ಕೆಳಗಿನ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಡಿ ಸರಿಯಾಗಿದೆ. ರಾಮನಾರಾಯಣ ಬಂಗಾಳದ ಉಪದಿವಾನ ಮತ್ತು ಮೀರ್ ಜಾಫರ್ ಬಂಗಾಳದ ನವಾಬ. ಎರಡೂ ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 75. ಈ ಕೆಳಗಿನ ಯಾವುವು ಸರಿಯಾದ ಹೊಂದಾಣಿಕೆಯಾಗಿವೆ? ಘಟನೆ ಮತ್ತು ಭಾಗಿಯಾದ ವ್ಯಕ್ತಿಗಳು. 75ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಸಿ ಮಾತ್ರ. ಖರ್ಜನ್ ವೈಲಿಯ ಹತ್ಯೆ ಮದನ್ಲಾಲ್ ಧಿಂಗ್ರಾ ಹಾಗೂ ಕೇಂದ್ರ ಶಾಸನ ಸಭೆಯಲ್ಲಿ ಬಾಂಬ್ ಎಸೆದದ್ದು ಭಗತ್ ಸಿಂಗ್ ಅವರು. ಎ ಮತ್ತು ಸಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 76. ಹೊಂದಿಸಿ ಬರೆಯಿರಿ. ಸಿಸ್ಟಮ್ ತಂತ್ರಾಂಶ, ಪಬ್ಲಿಕ್ ಡೊಮೈನ್ ತಂತ್ರಾಂಶ, ಅಪ್ಲಿಕೇಶನ್ ತಂತ್ರಾಂಶ, ಓಪನ್ ಸೋರ್ಸ್ ತಂತ್ರಾಂಶ. 76ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4
ಸಿಸ್ಟಮ್ ತಂತ್ರಾಂಶ ಒಂದು ಗಣಕಯಂತ್ರದ ಆಪರೇಷನ್ ಹಾಗೂ ಪ್ರೊಸೆಸಿಂಗ್ ಸಾಮರ್ಥ್ಯವನ್ನು ಹಿಡಿತದಲ್ಲಿ ಇಡುವ ತಂತ್ರಾಂಶ. ಪಬ್ಲಿಕ್ ಡೊಮೈನ್ ಶೇರ್ವೇರ್ ಅಥವಾ ಫ್ರೀವೇರ್. ಅಪ್ಲಿಕೇಶನ್ ತಂತ್ರಾಂಶ ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಬಗೆಹರಿಸಲು ಬರೆದಿರುವ ತಂತ್ರಾಂಶ. ಓಪನ್ ಸೋರ್ಸ್ ತಂತ್ರಾಂಶ ಡೌನ್ಲೋಡ್ ಮಾಡಲು, ವೀಕ್ಷಿಸಲು, ಬದಲಾಯಿಸಲು ಮತ್ತು ಬದಲಾಯಿಸಿದ ತಂತ್ರಾಂಶವನ್ನು ಹಂಚಲು ಸಾಧ್ಯವಾಗುವಂತಹ ತಂತ್ರಾಂಶ. 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 77. ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮುರವರು ರಾಷ್ಟ್ರಪತಿ ಭವನದ 2 ಸಭಾಂಗಣಗಳಿಗೆ ಮರುನಾಮಕರಣ ಮಾಡಿದರು. ಸರಿಯಾಗಿ ಹೊಂದಾಣಿಕೆಯಾದ ಜೋಡಿಗಳನ್ನು ಗುರುತಿಸಿರಿ. 77ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4 ಎ ಮತ್ತು ಡಿ ಮಾತ್ರ. ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ ಎಂದು ಹೆಸರಿಡಲಾಗಿದೆ. ಹಾಗೆಯೇ ಅಶೋಕ್ ಹಾಲ್ಗೆ ಅಶೋಕ ಮಂಟಪವೆಂದು ಮರುನಾಮಕರಣ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 78. ನಾಗರಿಕ ಸೇವಕನಿಗೆ ನಿಷ್ಪಕ್ಷಪಾತತೆ ಏಕೆ ಅವಶ್ಯಕ? ಮೇಲಿನವುಗಳಲ್ಲಿ ತಪ್ಪಾಗಿರುವುದನ್ನು ಅಥವಾ ತಪ್ಪಾಗಿರುವವನ್ನು ಗುರುತಿಸಿ. 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸಿ ಮಾತ್ರ. ಮೇಲಿನವುಗಳಲ್ಲಿ ತಪ್ಪಾಗಿರುವುದನ್ನು ಅಥವಾ ತಪ್ಪಾಗಿರುವವನ್ನು ಗುರುತಿಸಿ. ತಪ್ಪಾಗಿರುವ ಹೇಳಿಕೆ ಎಂದರೆ ಆಪ್ಷನ್ 3 ಬಹುಮತದ ಪರವಾಗಿ ಕಾರ್ಯನಿರ್ವಹಿಸುವುದು ತಪ್ಪಾದ ಹೇಳಿಕೆಯಾಗಿದೆ. ಪ್ರಶ್ನೆ ಸಂಖ್ಯೆ 79. ಸೌಮಿತ್ರ ಕುಮಾರ್ ಹವಾಲ್ದಾರ್ ಅವರು CWMAಯ ಅಧ್ಯಕ್ಷರಾಗಿದ್ದಾರೆ. CWMAಯನ್ನು ವಿಸ್ತರಿಸಿರಿ. 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಪ್ರಶ್ನೆ ಸಂಖ್ಯೆ 80. ಸೈಬರ್ ಸೆಕ್ಯುರಿಟಿಗೆ ಸಂಬಂಧಿಸಿದಂತೆ OWASP ಇದರ ವಿಸ್ತೃತ ರೂಪವೇನು? OWASPಯ ವಿಸ್ತೃತ ರೂಪ ಆಪ್ಷನ್ 2 ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್. ಪ್ರಶ್ನೆ ಸಂಖ್ಯೆ 81. ಹೊಂದಿಸಿ ಬರೆಯಿರಿ ನೆಟ್ವರ್ಕ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ. 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಡಿನಯಲ್ ಆಫ್ ಸರ್ವಿಸ್, ಯೋಯೋ ಅಟ್ಯಾಕ್, ವೈರಸ್ ಮೆಲಿಸಾ, ರ್ಯಾನ್ಸಮ್ವೇರ್, ಕ್ಲಾಪ್ ಅಟ್ಯಾಕ್, ಮಾಲ್ವೇರ್, ಬ್ರೈನ್. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 82. ಸಾರಿಗೆ ಮೂಲಸೌಕರ್ಯ ಮತ್ತು ಅವುಗಳ ಉದ್ದೇಶಿತ ಗುರಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಉಪಕ್ರಮಗಳನ್ನು ಹೊಂದಿಸಿ ಬರೆಯಿರಿ. 82ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಗತಿಶಕ್ತಿ ಯೋಜನೆಗೆ ಸಂಬಂಧಿಸಿದ್ದು ಸಮರ್ಥ ಸಾಗಾಟ ಜಾಲ ರೂಪಿಸುವುದು. ಭಾರತ್ ಮಾಲಾ ಪರಿಯೋಜನೆ ಸಂಬಂಧಿಸಿರುವುದು ಭಾರತದಲ್ಲಿ ರಸ್ತೆ ಜಾಲಗಳನ್ನು ಮತ್ತು ಹೆದ್ದಾರಿಗಳನ್ನು ಸಂಪರ್ಕಿಸುವುದು, ಸುಧಾರಿಸುವುದು ಮತ್ತು ದಟ್ಟಣೆಯನ್ನು ತಗ್ಗಿಸುವುದು. ಪರ್ವತಮಾಲಾ ಪರಿಯೋಜನೆ ಸಂಬಂಧಿಸಿರುವುದು ರೋಪ್ ವೇಗಳನ್ನು ಅಭಿವೃದ್ಧಿಪಡಿಸುವುದು. ಭೂಮಿ ರಾಶಿ ಹೆದ್ದಾರಿ ಮೂಲಸೌಕರ್ಯಗಳನ್ನು ತ್ವರಿತಗೊಳಿಸಲು ಭೂ ಸ್ವಾಧೀನ ಕಾರ್ಯವನ್ನು ಆನ್ಲೈನ್ ಪ್ರಕ್ರಿಯೆಗೊಳಪಡಿಸುವುದು. ಪ್ರಶ್ನೆ ಸಂಖ್ಯೆ 83. ಹಿಂದೂ ಬೆಳವಣಿಗೆ ದರ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಎ, ಬಿ ಮತ್ತು ಸಿ. ಈ ಪರಿಕಲ್ಪನೆಯನ್ನು 1978ರಲ್ಲಿ ಭಾರತೀಯ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ರಾಜ್ ಕೃಷ್ಣರವರು ಪರಿಚಯಿಸಿದರು. ಈ ಪರಿಕಲ್ಪನೆಯು 1950 ಮತ್ತು 1980ರ ಅವಧಿಯಲ್ಲಿ ಭಾರತದಲ್ಲಿನ ಕಡಿಮೆ ಆರ್ಥಿಕ ಬೆಳವಣಿಗೆ ದರವನ್ನು ವಿವರಿಸುತ್ತದೆ. ಸರಾಸರಿ ಆರ್ಥಿಕ ಬೆಳವಣಿಗೆ ದರ 4%. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 84. ಟಿಸ್ಕೋಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲ್ಕಂಡ ಹೇಳಿಕೆ ಅಥವಾ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3
ಎ ಮಾತ್ರ. ಅದು 1907ರಲ್ಲಿ ಸ್ಥಾಪಿತವಾಯಿತು. ಪ್ರಶ್ನೆ ಸಂಖ್ಯೆ 85. ರೈತ ಸಂಜೀವಿನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. 85ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ಸಿ ಮಾತ್ರ. ಈ ಯೋಜನೆಗೆ ಎಲ್ಲ ಎಪಿಎಂಸಿಗಳು ಕಡ್ಡಾಯವಾಗಿ ದೇಣಿಗೆ ನೀಡಬೇಕು. ಪ್ರಶ್ನೆ ಸಂಖ್ಯೆ 86. ಪಿಎಂ ಪ್ರಣಾಮ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಡಿ ಸರಿ. ರಾಸಾಯನಿಕ ಗೊಬ್ಬರದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸಾವಯವ ಮತ್ತು ಜೈವಿಕ ಗೊಬ್ಬರವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆಯು ಸುಸ್ಥಿರ ಕೃಷಿ ಅಭ್ಯಾಸಗಳನ್ನು ಉತ್ತೇಜಿಸುತ್ತದೆ. ಪ್ರಶ್ನೆ ಸಂಖ್ಯೆ 87. ನ್ಯಾಯಮೂರ್ತಿ ಅಮಿತಾವ್ ರಾಯ್ ಸಮಿತಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ. 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಡಿ ಸರಿಯಾಗಿದೆ. ಜೈಲುಗಳ ಸುಧಾರಣೆಯನ್ನು ನೋಡಿಕೊಳ್ಳಲು ಈ ಸಮಿತಿಯನ್ನು ರಚಿಸಲಾಗಿದೆ. ಟೆಲಿಮೆಡಿಸಿನ್ ಸೌಲಭ್ಯವನ್ನು ಜೈಲುಗಳಲ್ಲಿ ಪರಿಚಯಿಸುವುದು ಈ ಸಮಿತಿಯು ನೀಡಿರುವ ಸಲಹೆಗಳಲ್ಲಿ ಒಂದಾಗಿದೆ. ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 88. ಐಜಿ ಟ್ಯಾಗ್ಗೆ ಸಂಬಂಧಿಸಿದಂತೆ ಈ ಕೆಳಗೆ ನೀಡಿರುವ ಜೋಡಿಗಳನ್ನು ಪರಿಗಣಿಸಿ. ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? 88ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಡಿ ಮಾತ್ರ. ಕನಿಶಾಲು ಜಮ್ಮು ಮತ್ತು ಕಾಶ್ಮೀರ, ಭವಾನಿ ಜಮಕ್ಕಾಲಂ ತಮಿಳುನಾಡು. ಭವಾನಿ ಜಮಕ್ಕಾಲಂ ತಮಿಳುನಾಡು. ಪ್ರಶ್ನೆ ಸಂಖ್ಯೆ 89. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಾಗ ಉಂಟಾಗುವ ಇಂಗಾಲದ ಹೊರಸೂಸುವಿಕೆಯ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ. ಹೇಳಿಕೆ 2. ಗುಪ್ತ ಸಾಮಾಜಿಕ ವೆಚ್ಚಗಳು ಗೋಚರಿಸುವಂತಾಗಲು ಇಂಗಾಲ ತೆರಿಗೆ ವಿಧಿಸಲಾಗುತ್ತದೆ. 89ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಮತ್ತು ಹೇಳಿಕೆ 2 ಮತ್ತು ಹೇಳಿಕೆ 1 ವಿವರಿಸುತ್ತದೆ. ಪ್ರಶ್ನೆ ಸಂಖ್ಯೆ 90. 2024ರ ವಿಂಬಲ್ಡನ್ ಪುರುಷರ ಟೆನಿಸ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಕಾರ್ಲೋಸ್ ಅಲ್ಕರಾಜ್ ಯಾರ ವಿರುದ್ಧ ಅಂತಿಮ ಪಂದ್ಯ ಆಡಿದರು ಮತ್ತು ಯಾವ ದೇಶದವರು? 90ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4 ನೊವಾಕ್ ಜೋಕೋವಿಕ್ ಅವರು ಸರ್ಬಿಯಾ ದೇಶದವರು. ಪ್ರಶ್ನೆ ಸಂಖ್ಯೆ 91. ಭಾರತ ಸರ್ಕಾರದ ಹಸಿರು ಸಾಲ ಕಾರ್ಯಕ್ರಮದ ನಿಯಮಾವಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಕ್ಷೇತ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಿ. ಮೇಲಿನ ಯಾವ ಕ್ಷೇತ್ರಗಳು ಹಸಿರು ಸಾಲವನ್ನು ಪಡೆಯಲು ಯೋಗ್ಯವಾಗಿವೆ? 91ನೇ ಪ್ರಶ್ನೆಯ ಸರಿಯಾದ ಉತ್ತರ. ಈ ಪ್ರಶ್ನೆಗೆ ಉತ್ತರ ಸಂಕೇತಗಳು ಸರಿಯಾಗಿ ನೀಡಿರುವುದಿಲ್ಲ, ಹಾಗಾಗಿ ಈ ಪ್ರಶ್ನೆಗೂ ಸಹ ಗ್ರೇಸ್ ಮಾರ್ಕ್ಸ್ ಬರುವ ಸಂಭವವಿದೆ. ಪ್ರಶ್ನೆ ಸಂಖ್ಯೆ 97. ಪ್ಲಾಸ್ಟಿಕ್ ಕಡಿಮೆಗೊಳಿಸುವ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಅಥವಾ ಯಾವುದು ಸರಿ? ಪ್ರಶ್ನೆ ಸಂಖ್ಯೆ 92ರ ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಸಿ ಮಾತ್ರ. 2028ರ ಹೊತ್ತಿಗೆ ಒಂದು ಕಾನೂನು ದಸ್ತಾವೇಜನ್ನು ಅಂತಿಮಗೊಳಿಸುವುದು ಇದರ ಗುರಿಯಾಗಿದೆ. ಭಾರತವು 2022ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮಗಳನ್ನು ಜಾರಿಗೆ ತಂದಿತು. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 93. ನಿಲುವಳಿ ಸೂಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? 93ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4 ಬಿ, ಸಿ ಮತ್ತು ಡಿ ಸರಿಯಾಗಿವೆ. ಇದು ನಿರ್ದಿಷ್ಟ ತುರ್ತು ಮತ್ತು ಸಾರ್ವಜನಿಕ ಮಹತ್ವದ ಪ್ರಶ್ನೆಯೊಂದನ್ನು ಎತ್ತಬೇಕು. ಇದು ಒಂದಕ್ಕಿಂತ ಹೆಚ್ಚು ವಿಷಯವನ್ನು ಒಳಗೊಳ್ಳುವಂತಿಲ್ಲ. ಇದು ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟಿರುವ ಯಾವುದೇ ವಿಷಯದೊಂದಿಗೆ ವ್ಯವಹರಿಸುವಂತಿಲ್ಲ. ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 94. ಪಟ್ಟಿ 1ರ ಜೊತೆಗೆ ಪಟ್ಟಿ 2 ಹೊಂದಿಸಿರಿ. ಕೆಳಗೆ ನೀಡಲಾಗಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1, ಪಟ್ಟಿ 2. 94ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಗಣರಾಜ್ಯ.
ರಾಜ್ಯದ ಮುಖ್ಯಸ್ಥನು ಅನುವಂಶೀಯ ಚಕ್ರವರ್ತಿಯಲ್ಲ. ಜಾತ್ಯತೀತ, ರಾಜ್ಯವು ಯಾವುದೇ ಧರ್ಮವನ್ನು ಒಂದು ರಾಜ್ಯ ಧರ್ಮವನ್ನಾಗಿ ಗುರುತಿಸಿಲ್ಲ. ಪ್ರಜಾಸತ್ತಾತ್ಮಕ, ಸರ್ಕಾರವು ತನ್ನ ಅಧಿಕಾರವನ್ನು ಜನರ ಇಚ್ಛೆಯಂತೆ ಪಡೆಯುತ್ತದೆ. ಸಾರ್ವಭೌಮ, ರಾಜ್ಯವು ಆಂತರಿಕವಾಗಿ ಶ್ರೇಷ್ಠವಾಗಿರುತ್ತದೆ ಮತ್ತು ಬಾಹ್ಯವಾಗಿ ಸ್ವತಂತ್ರವಾಗಿರುತ್ತದೆ. ಎಲ್ಲ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 95. 78ನೇ ವಿಧಿಯ ಅಡಿಯಲ್ಲಿ ಕೆಳಗಿನ ಯಾವುವು ಪ್ರಧಾನಮಂತ್ರಿಯ ಕರ್ತವ್ಯಗಳಾಗಿವೆ? 95ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 ಎ ಮತ್ತು ಬಿ ಸರಿಯಾಗಿದೆ. ಮಂತ್ರಿಮಂಡಲದ ಎಲ್ಲ ನಿರ್ಣಯಗಳನ್ನು ರಾಷ್ಟ್ರಾಧ್ಯಕ್ಷರಿಗೆ ತಿಳಿಸುವುದು. ಓಕೆ. ರಾಜ್ಯ ಪುನರ್ರಚನೆಗೆ ಸಂಬಂಧಿಸಿದ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವುದಕ್ಕಿಂತ ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರ ಪೂರ್ವ ಮಂಜೂರಾತಿ ಪಡೆಯುವುದು. ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 96. ಭಾರತದ ಒಕ್ಕೂಟವು ಉಪವಾದಾತ್ಮಕ ಲಕ್ಷಣಗಳೊಂದಿಗೆ ಒಕ್ಕೂಟ ರಾಜ್ಯಕ್ಕಿಂತ ಹೆಚ್ಚಾಗಿ ಉಪ ಒಕ್ಕೂಟ ಲಕ್ಷಣಗಳೊಂದಿಗಿನ ಏಕಾತ್ಮಕ ರಾಜ್ಯವಾಗಿದೆ ಎಂದು ಹೇಳಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 3 ಕೆ.ಸಿ. ವೀಯರ್ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 97. ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಯನ್ನೊಳಗೊಂಡಂತೆ ಮಂತ್ರಿಗಳ ಒಟ್ಟು ಸಂಖ್ಯೆಯು ಜನತಾ ಸದನದ ಸದಸ್ಯರ ಒಟ್ಟು ಸಂಖ್ಯೆಯ ಪ್ರತಿಶತ 15 ಮೀರುವಂತಿಲ್ಲ. ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ 1. ಇದನ್ನು 91ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಿಂದ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಪ್ರಶ್ನೆ ಸಂಖ್ಯೆ 98. ಕೆಳಗಿನ ಯಾವ ಸಂದರ್ಭದಲ್ಲಿ ಸಂಸತ್ ಸದಸ್ಯನೊಬ್ಬನಿಗೆ ಪಕ್ಷಾಂತರ ನಿಷೇಧ ಕಾನೂನು ಅನ್ವಯವಾಗುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ 4. ಅವನ ಅಥವಾ ಅವಳ ಪಕ್ಷ ಇತರೆ ಪಕ್ಷದೊಂದಿಗೆ ವಿಲೀನಗೊಂಡ ಪರಿಣಾಮವಾಗಿ ಅವನು ಅಥವಾ ಅವಳು ಪಕ್ಷದಿಂದ ಹೊರಗಡೆ ಹೋದರೆ. ಪ್ರಶ್ನೆ ಸಂಖ್ಯೆ 99. ರಾಜ್ಯವೊಂದರ ಮುಖ್ಯಮಂತ್ರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಡಿ ಮಾತ್ರ. ಇವುಗಳಲ್ಲಿ ಯಾವುವು ಅಥವಾ ಯಾವುದು ತಪ್ಪು ಅಂತ ಹೇಳಿದ್ದಾರೆ. ಹಾಗಾಗಿ ಆಪ್ಷನ್ 3. ಆಪ್ಷನ್ಗಳನ್ನು ನೋಡುವುದಾದರೆ ಅವರು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪದನಿಮಿತ್ತ ಅಧ್ಯಕ್ಷರು. ಸರಿ. ಅವರು ವಿಧಿಬದ್ಧ ಕಾರ್ಯನಿರ್ವಾಹಕ. ತಪ್ಪು. ಅವರು ರಾಜ್ಯ ಯೋಜನಾ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರು. ಇದು ಸರಿಯಾಗಿದೆ. ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರಬೇಕು. ಇದು ತಪ್ಪು. ಹಾಗಾಗಿ ಬಿ ಮತ್ತು ಡಿ ತಪ್ಪು ಹೇಳಿಕೆಗಳಾಗಿರುವುದರಿಂದ 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 100. ಕೆಳಗಿನ ಉಪಬಂಧಗಳನ್ನು ಪರಿಗಣಿಸಿ. ಮೇಲಿನ ಉಪಬಂಧಗಳಲ್ಲಿ ನ್ಯಾಯರಕ್ಷಿತವಲ್ಲದವುಗಳು ಯಾವುವು? ನ್ಯಾಯರಕ್ಷಿತವಲ್ಲದವುಗಳು ಯಾವುವು? 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಎ, ಬಿ ಮತ್ತು ಡಿ. ಪ್ರಶ್ನೆ ಸಂಖ್ಯೆ 100. ಕೆಳಗಿನ ಉಪಬಂಧಗಳನ್ನು ಪರಿಗಣಿಸಿ. ಮೇಲಿನ ಉಪಬಂಧಗಳಲ್ಲಿ ನ್ಯಾಯರಕ್ಷಿತವಲ್ಲದವುಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ 4. ಎಲ್ಲ ಕೆಲಸಗಾರರಿಗೆ ಜೀವನ ನಿರ್ವಹಣಾ ಕೂಲಿಯನ್ನು ದೊರಕಿಸಿಕೊಡುವುದು, ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸುವುದು, ಧಾರ್ಮಿಕ ವಿದ್ಯಮಾನಗಳನ್ನು ನಿರ್ವಹಿಸುವುದು ಇದು ನ್ಯಾಯರಕ್ಷಿತವಾಗಿದೆ. ಇದೊಂದು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರುತ್ತದೆ. ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು. ಹೇಳಿಕೆ ಎ, ಬಿ ಮತ್ತು ಡಿಗಳು ಭಾರತ ಸಂವಿಧಾನದ ರಾಜನೀತಿ ನಿರ್ದೇಶಕ ತತ್ವಗಳ ಅಡಿ ಬರುವುದರಿಂದ ಅವು ನ್ಯಾಯರಕ್ಷಿತವಾಗಿರುವುದಿಲ್ಲ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ.